ಏನು ನಮ್ಮ ಚೆನ್ನಮ್ಮಜ್ಜಿಯವ್ರನ್ನ ನಾವೆಲ್ಲರೂ ಕೂಡ ನಮ್ಮನ್ನೆಲ್ಲ ಬಿಟ್ಟು ಅವ್ರು ಅಗಲಿದ್ದಾರೆ. ಖಂಡಿತ ಅವರ ಆತ್ಮಕ್ಕೆ ಮೊದಲನೇದಾಗಿ ಭಗವಂತ ಶಾಂತಿ ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ತಾ, ಅವರ ಜೀವನ ಹೇಗಿತ್ತು ಅಂದರೆ ಒಂದು ಜೋಡಿ ಹಕ್ಕಿಗಳ ಥರ. ದೇವೇಗೌಡರು ಅವರು ಇಬ್ಬರೂ ಒಟ್ಟಾಗಿ ಎಲ್ಲದನ್ನು ಕೂಡ ಬೆಳಗ್ಗೆ ದೇವ್ರ ಪ್ರಾರ್ಥನೆ ಮಾಡೋದ್ರ ರುಚಿಯಿಂದ ಹಿಡಿದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಹಿಡಿದು ಎಲ್ಲ ವಿಷಯಗಳನ್ನು ಕೂಡ ಹಂಚ್ಕೊಂಡು ಎಲ್ಲದನ್ನು ಕೂಡ ಚರ್ಚೆ ಮಾಡಿ ಮಾಡ್ತಿದ್ದಂಥ ಯಾವ್ದಾದ್ರು ಕುಟುಂಬ ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಅಂದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಚೆನ್ನಮ್ಮಜ್ಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅದ್ರ ಜೊತೆಯಲ್ಲಿ ಇಷ್ಟು ಎತ್ತರಕ್ಕೆ ಆ ಕುಟುಂಬ ಬೆಳಿಬೇಕು ಅಂತಂದರೆ ಅದಕ್ಕೆ ಕಾರಣ ಚೆನ್ನಮ್ಮಜ್ಜಿಯವರೇ. ಅವರು ಬಂದಂಥ ಯಾರೇ ಆಗಿರಲಿ, ಯಾರೇ ಸಾಮಾನ್ಯ ಕಾರ್ಯಕರ್ತ ಆಗಿರಲಿ, ಒಬ್ಬ ಶಾಸಕನಾಗಲಿ, ಯಾರೇ ಬಂದರೂ ಕೂಡ ನೀರು ಕುಡೀರಿ, ಊಟ ಮಾಡಿ, ಸಂದರ್ಭಕ್ಕೆ ಏನು ಬೇಕು ಕೇಳಿ ಅವ್ರಿಗೆ ಬಡಿಸ್ತಾ ಇದ್ದಂಥದ್ದು ಏನು ಅವ್ರ ದೊಡ್ಡ ಗುಣ ಇತ್ತು, ಅದು ಇಷ್ಟು ಎತ್ತರಕ್ಕೆ ಆ ಕುಟುಂಬವನ್ನು, ಆ ಮನೆಯನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಅವರು ಆ ರಾಜಕೀಯ ಶಕ್ತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಜೊತೆಯಲ್ಲಿ ಅವರ ಪುತ್ರರೆಲ್ಲರೂ ಕೂಡ ಶ್ರಮಿಕ ಜೀವಿಗಳೇ. ಕುಮಾರಣ್ಣ ಆಗ್ಬೋದು, ರೇವಣ್ಣ ಆಗ್ಬೋದು, ಎಲ್ಲರೂ 4 ಜನನೂ ಕೂಡ, ಜೊತೆಯಲ್ಲಿ 2 ಹೆಣ್ಮಕ್ಳು ಕೂಡ, ಅವರೆಲ್ಲ ಬಂದಂಥ ಜನಗಳನ್ನ ಸುಧಾರಿಸೋದ್ರಲ್ಲಿ ಒಬ್ಬರು ಒಂದು ರೀತಿಯಲ್ಲಿ ಕಾರಣರಾದ್ರಿಂದ ಆ ಕುಟುಂಬ ಇಷ್ಟು ಎತ್ತರಕ್ಕೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತು ದೇವೇಗೌಡರ ಒಂದು ಕೀರ್ತಿ ಮತ್ತು ಅವರ ಒಂದು ರಾಜಕೀಯ ವ್ಯಕ್ತಿತ್ವ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಚೆನ್ನಮ್ಮಜ್ಜಿಯವರು ಬೆಳಗ್ಗೆ ಅವರದ್ದು ಏನೂ ಕೂಡ ಸೇವಿಸದೆ ದೇವರ ಒಂದು ಪೂಜೆ ಮಾಡಿ ಆಮೇಲೆ ನಂತರ ಬೇರೆ ಕೆಲಸಗಳಿಗೆ ಅವರು ಹೋಗ್ತಾಯಿದ್ದಂಥದ್ದು ನಾವೆಲ್ಲ ನೋಡಿದ್ವಿ. ಆದ್ದರಿಂದ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಜೊತೆಯಲ್ಲಿ ನಮಗೆ ಆತಂಕ ಇರತಕ್ಕಂಥದ್ದು ದೇವೇಗೌಡರು ಇವತ್ತೇನು ಜೊತೆಲಿ ಜೋಡಿ ಅಕ್ಕಿಗಳ ಥರ ಇದ್ದಂಥವ್ರು ಅವ್ರನ್ನ ಬಿಟ್ಟು ಅವರು ಯಾವ ರೀತಿ ಅದನ್ನು ದುಃಖವನ್ನು ಅವರು ತಗೋತಾರೆ ಅಂತಕ್ಕಂಥದ್ದು ನಮ್ಗೆ ಅದು ಮುಖ್ಯ ಆಗಿದೆ. ಯಾಕೆಂದರೆ ಅವರು ನಮಗೆಲ್ಲರಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ದೇವೇಗೌಡರು ಕೂಡ. ಅವರ ಮುಂದಿನ ಒಂದು ಆರೋಗ್ಯ ಸ್ಥಿತಿ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ಅವರು ನಮಗೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ಹೇಳ್ತಕ್ಕಂಥ ವ್ಯಕ್ತಿ. ಅವರೆಲ್ಲರನ್ನೂ ಕೂಡ ನೋಡಿರೋದ್ರಿಂದ ಖಂಡಿತ ಅವರು ಈ ದುಃಖದಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದರೆ ಅವರು ಇನ್ನೂ ಹಲವಾರು ವರ್ಷ ಆರೋಗ್ಯವಾಗಿ ನಮಗೆ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲ ಕೂಡ ಅವಶ್ಯಕತೆ ಇದೆ. ಯಾವ್ದಾದ್ರು ಜಟಿಲವಾದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲದನ್ನು ಕೂಡ ಒಂದು ಸುಲಲಿತವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ಯಾರಿಗಾರು ಕೂಡ ಶಕ್ತಿ ಇತ್ತು ಅಂದರೆ ಅದು ದೇವೇಗೌಡರಿಗೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ದರಿಂದ ಅವರು ಈ ನೋವಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಇಡೀ ನಾಡಿನ ಜನತೆ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವ್ರ ಕುಟುಂಬ ಇವತ್ತು ತುಂಬು ಕುಟುಂಬ ಎಲ್ಲರೂ ಕೂಡ ಒಟ್ಟಾಗಿ ಇದ್ಕೊಂಡು ಇವತ್ತು ಆ ಕುಟುಂಬದ ದೇವೇಗೌಡರ ಒಂದು ಮನೆತನವನ್ನು ಬೆಳಗಿಸ್ತಂಥದ್ದು ಚೆನ್ನಮ್ಮಜ್ಜಿಯವರು. ಇವತ್ತು ಏನು ನಮ್ಮ ಚೆನ್ನಮ್ಮಜ್ಜಿಯವ್ರನ್ನ ನಾವೆಲ್ಲರೂ ಕೂಡ ನಮ್ಮನ್ನೆಲ್ಲ ಬಿಟ್ಟು ಅವರು ಅಗಲಿದ್ದಾರೆ. ಖಂಡಿತ ಅವರ ಆತ್ಮಕ್ಕೆ ಮೊದಲನೇದಾಗಿ ಭಗವಂತ ಶಾಂತಿ ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ತಾ, ಅವರ ಜೀವನ ಹೇಗಿತ್ತು ಅಂದರೆ ಒಂದು ಜೋಡಿ ಹಕ್ಕಿಗಳು. ಇಡೀ ರಾಜ್ಯದ ಎಲ್ಲರಿಗೂ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಇವತ್ತು ನಮ್ಮನ್ನ ಅಗಲ್ಯಾರ. ಭಾಳ ದುಃಖ ಆಗ್ತದೆ ನಮಗೆಲ್ಲ. ಯಾಕಂದರೆ ಯಾವುದೇ ರಾಜ್ಯದ ಮೂಲೆಯಿಂದ ಬಂದಂಥ ಸಾಮಾನ್ಯ ಜನರಿಗೆ ಕೂಡ ಅವರು ಮನೆ ಮಕ್ಕಳ ಥರ ಅವರು ನಮ್ಮನ್ನ ಗುರುತಿಸಿ ಗೌರವಿಸಿ ಮತ್ತು ಆಶೀರ್ವಾದ ಮಾಡ್ತಿದ್ರು. ಯಾವಾಗಲೂ ಅವರು ಪೂಜೆದ ರೂಮಿನಲ್ಲೇ ನಾವು ಆ ಪೂಜೆದ ಮನೆಯಲ್ಲಿ ನಾವು ನೋಡ್ತಿದ್ವಿ, ದೇವರ ಮನೆಯಲ್ಲಿ. ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇನು ಆದರ್ಶ ದಂಪತಿಗಳು ಸನ್ಮಾನ್ಯ ದೇವೇಗೌಡರು ನಗಲಿದ್ದು ನಮಗೂ ಕೂಡ ಭಾಳ ನೋವಾಗ್ತದೆ. ಯಾಕಂದರೆ ಅಂಥವರು ಇರಬೇಕು. ದೇವೇಗೌಡರು ಮನೆ ಅಂತ ಹೇಳಿದ್ರೆ ಅದೊಂಥರ ಪವರ್ ಹೌಸ್ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಅಧಿಕಾರದ ಮನೆ ಅದು. ಅಧಿಕಾರ ಇದ್ದರೂ ಅಧಿಕಾರ ಇರಲಿಲ್ಲ. ಇನ್ನು ವೈಯಕ್ತಿಕವಾಗಿ ದೇವೇಗೌಡರ ಅಧಿಕಾರ ಸೀಮಿತಗೊಳಿಸಿ ಹೇಳುವುದಾದರೆ ಒಂದು 5 ವರ್ಷಕ್ಕಿಂತ ಜಾಸ್ತಿ ಅವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರಲಿಲ್ಲ. ಅವರು ಎಲ್ಲ ಸೇರಿಸಿದ್ರು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಬೇರೆ ಪ್ರಮುಖ ಸಚಿವರು ಹುದ್ದೆಗಳೆಲ್ಲ ಸೇರಿಸ್ಕೊಂಡ್ರು ಕೂಡ 5 ವರ್ಷ ದಾಟಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆ ರೀತಿ ಇದ್ದಾಗ ಒಂದು ಫ್ಯಾಮಿಲಿಯಲ್ಲಿ
ಒಂದು ಅಸಹನೆ ಇರುತ್ತೆ, ಎಷ್ಟೋ ಸಲ ಬೇಸರ ಇರುತ್ತೆ. ಚುನಾವಣೆಯಲ್ಲಿ ಸೋತ್ಬಿಟ್ವಿ ನಾವು, ಅಯ್ಯೋ ನಮ್ಗೆ ಅಧಿಕಾರ ಬರಬೇಕಾಗಿತ್ತು, ನಮ್ಮ ಮಿನಿಸ್ಟ್ರ್ ಯಾರೋ ಮಿನಿಸ್ಟ್ರ್ ಮಾಡಬೇಕಾಗಿತ್ತು, ಈ ಮಿನಿಸ್ಟ್ರ್ ಮಾಡುವಂಥ ಟೆನ್ಷನ್ನು, ನಮ್ಮ ಸರ್ಕಾರ ಬಂದಿದೆ. ಇಂಥ ಸನ್ನಿವೇಶಗಳಲ್ಲಿ ಅನೇಕ ಬಾರಿ ರಾಜಕೀಯ ತಂತ್ರ, ರಣತಂತ್ರ, ಮಾತುಕತೆ ಅಥವಾ ಸಮ್ಟೈಮ್ಸ್ ಅಸಹನೆ, ಕೋಪ, ಸಿಟ್ಟು, ಯಾರೋ ಮೋಸ ಮಾಡಿಬಿಟ್ರು, ನಾವು ಯಾರನ್ನೋ ಬೆಳೆಸಿದ್ವಿ, ಅವರೆಲ್ಲೋ ಆಚೆ ಹೊಟ್ಟೋದ್ರು, ಈ ಥರದ್ದೆಲ್ಲ ಇದ್ದಾಗ ಅದೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನೆ ಹೆಂಗಸರ ಮೇಲೆ ಪ್ರಭಾವ ಬೀರುತ್ತೆ. ಅದು ಮನೆ ಒಳಗಡೆ ಅದೇ ಚರ್ಚೆ ಅಲ್ವಾ? ಕೂತ್ರೆ ನಿಂತರೆ, ತಿಂಡಿ ಕೂತ್ರೆ, ಊಟಕ್ಕೆ ಕೂತ್ರೆ, ಡೆಲ್ಲಿಗೆ ಹೋದರು ಬಂದರು, ಪ್ರವಾಸ, ಇನ್ನೊಂದು ಸಂದರ್ಭಗಳಲ್ಲಿ ಬೇಸರ, ಸಿಟ್ಟು, ಮಕ್ಕಳು ಬರ್ತಾರೆ, ಅವರೇನೋ ಕೋಪ ಇರುತ್ತೆ, ಅಪ್ಪ ಏನೋ ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ, ಅದನ್ನು ಅವ್ರು ಕೇಳಕ್ಕೆ ರೆಡಿ ಇರಲ್ಲ ಅಥವಾ ಒಂದು ಸಲ ಕೇಳ್ತಾರೆ. ಇಂಥ ಸನ್ನಿವೇಶಗಳಲ್ಲಿ ಈ ಚೆನ್ನಮ್ಮನವರು ಅದನ್ನು ನಿಭಾಯಿಸೋಂಥ ರೀತಿ ಇತ್ತಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು ನಾವು. ಯಾಕಂದರೆ ಚೆನ್ನಮ್ಮನವರಲ್ಲಿ ಅಂಥ ಒಂದು ಧೀಶಕ್ತಿ ಇತ್ತು. ಕೆಲವರು ಹೇಳ್ತಾರೆ ಅನೇಕ ಬಾರಿ ಒಬ್ಬ ವ್ಯಕ್ತಿ ತುಂಬ ಉನ್ನತ ಸ್ಥಾನಕ್ಕೆ ಹೋದಾಗ ಆತನ ಹಿಂದೆ ದೇವರಂಥ ಮಹಿಳೆಯೊಬ್ಬರು ಇರ್ತಾರೆ ಅಂತ, ದೇವತೆ ಅಂತ ಮಹಿಳೆ ಇರ್ತಾರೆ ಅಂತ ಹೇಳಿ. ಇದು ದೇವೇಗೌಡರ ಮನೆಗೆ ಸೀಮಿತಗೊಳಿಸಿ ಹೇಳುವುದಾದರೆ ಅದಿನ್ಯಾರೂ ಅಲ್ಲ, ಅದು ಚೆನ್ನಮ್ಮನವರು ಮಾತ್ರ. ದೇವತೆಗಳೇ ಅಧಿಕಾರ ಕೇಳಲ್ಲ, ದೇವತೆಗಳು ನನ್ನ ಮಿನಿಸ್ಟ್ರ್ ಮಾಡಿ ಅಂತ ಕೇಳಲ್ಲ, ನನ್ನ ಯಾಕೆ ಒಂದು ಚೀಫ್ ಮಿನಿಸ್ಟರ್ ಮಾಡಬಾರ್ದು ಅಂತ ಕೇಳಲ್ಲ. ಅವರು ಅದೇನನ್ನು ಕೇಳದೆ ದೇವೇಗೌಡರನ್ನ ಕೇಳ್ಕೊಂಡಿದ್ರೆ ದೇವರ ಹತ್ರ, ಈ ಚೆನ್ನಮ್ಮ ಎನ್ನುವ ದೇವಿ ರೂಪದಲ್ಲಿ ತಥಾಸ್ತು ಅಂತ ದೇವರು ಹೇಳಿದ್ದಿರಬೇಕು. ಹಾಗಾಗಿ ಅವೆಲ್ಲವನ್ನು ಕೂಡ ಆ ಫ್ಯಾಮಿಲಿಗೆ ದಕ್ಕಿಸಿಕೊಳ್ಳುವಂತೆ ಮಾಡುವಲ್ಲಿ ಚೆನ್ನಮ್ಮನವರ ಧೀಶಕ್ತಿ ದೊಡ್ಡದು ಅಂತ.